ಓರ್ವ ಅಪರಾಧಿ ಹೇಳಿಕೆಯನ್ನು ವೈಭವೀಕರಿಸುವುದು ಸರಿಯಲ್ಲ. ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ ಡೈವರ್ಟ್ ಮಾಡುವಂತಹ ಹುನ್ನಾರ ನಡೀತಾ ಇದೆ ಅಂತ ದೇವರಾಜೇಗೌಡ ಅವರ ಆರೋಪಕ್ಕೆ ಕೃಷಿ ಸಚಿವ ಚಲುವರಾಯಸ್ವಾಮಿ ತಿರುಗೇಟು ನೀಡಿದ್ದಾರೆ. ಓರ್ವ ಅಪರಾಧಿ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಯ ಹೇಳಿಕೆಯನ್ನ ಇಷ್ಟರ ಮಟ್ಟಿಗೆ ವೈಭವೀಕರಿಸುವುದು ಸರಿಯಲ್ಲ. ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣವನ್ನ ಡೈವರ್ಟ್ ಮಾಡುವಂತಹ ಹುನ್ನಾರ ಇದು ಅಂತ ಚಲುವರಾಯಸ್ವಾಮಿ ತಿರುಗೇಟು ನೀಡಿದ್ದಾರೆ. ಇಂತಹ ನೀಚ ಕೆಲಸವನ್ನ ಸಾಮಾನ್ಯ ವ್ಯಕ್ತಿಯೂ ಕೂಡ ಮಾಡೋದಿಲ್ಲ. ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇಂತಹ ದೌರ್ಜನ್ಯ, ಇಂತಹ ನೀಚ ಕೆಲಸವನ್ನ ಯಾರೂ ಕೂಡ ಮಾಡೋದಿಲ್ಲ. ಇಷ್ಟೊಂದು ಕುಟುಂಬಗಳಿಗೆ ಲೈಂಗಿಕ ದೌರ್ಜನ್ಯದಿಂದ ಅನ್ಯಾಯ ಆಗಿದೆ, ಇದನ್ನ ನಾನು ಸಹಿಸೋದಿಲ್ಲ ಅಂತ ಸಚಿವ ಚಲುವರಾಯಸ್ವಾಮಿ ತಿರುಗೇಟು ನೀಡಿದ್ದಾರೆ. ಇನ್ನು ದೇವರಾಜೇಗೌಡ ಆರೋಪಕ್ಕೂ ಕೂಡ ತಿರುಗೇಟು ನೀಡಿರ್ತಕ್ಕಂಥ ಸಚಿವರು ಪ್ರಕರಣವನ್ನ ಡೈವರ್ಟ್ ಮಾಡುವಂತಹ ಹುನ್ನಾರ ಇದು, ಓರ್ವ ಅಪರಾಧಿ ಹೇಳಿಕೆಯನ್ನ ಇಷ್ಟರ ಮಟ್ಟಿಗೆ ವೈಭವೀಕರಿಸೋದು ಸರಿಯಲ್ಲ ಅಂತಲೂ ಹೇಳಿದ್ದಾರೆ. ಕಾಂಟ್ರವರ್ಸಿಗೆ ಎಷ್ಟರ ಮಟ್ಟಿಗೆ ನಾವು ಸ್ಟೇಟ್ಮೆಂಟ್ ಮಾಡ್ತೀವಿ ಇದು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ತುಂಬ ಚೆನ್ನಾಗಿದೆ ಮಳೆ, ಬಹುಶಃ ಸ್ವಲ್ಪ ಹೆಚ್ಚು ಆಗ್ಬೋದೇ ವಿನ ತೊಂದರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.